ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್. ಸೊ ಇವತ್ತು ಈ ವ್ಲಾಗ್ ಬಂದು ಇಟ್ ಇಸ್ ಅಬೌಟ್ ನಾವೊಂದು ಪರ್ಫಾರ್ಮೆನ್ಸ್ ಮಾಡ್ತಾ ಇದ್ದೀವಿ ಝೀ ಕನ್ನಡಲ್ಲಿ. 9 ಗರ್ಲ್ಸ್ ಮಾಡ್ತಾ ಇರೋದು. ದಸರಾ ಬರ್ತಿದೆ, ಹಾಗಾಗಿ ದಸರಾ ಸ್ಪೆಷಲ್ ಅಂತ ಬಂದ್ಬಿಟ್ಟು ಒಂದು ಪರ್ಫಾರ್ಮೆನ್ಸ್ ಮಾಡ್ತಾ ಇದ್ದೀವಿ ಎಲ್ಲರೂ. ಸೊ ನಾನು ಜಸ್ಟ್ ಇವಾಗ ಬಂದು ಕಂಠೀರವ ಸ್ಟುಡಿಯೋ ರೀಚ್ ಆದೆ. ಇನ್ನೂ ಹೊರಗಡೆ ಹೋಗಬೇಕು, ರಿಹರ್ಸಲ್ಸ್ಗೆ ವೇಟ್ ಮಾಡ್ತಾ ಇದ್ದೀನಿ ಬೃಂದಾಗೋಸ್ಕರ. ಅಲ್ಲಿ ಬರಬೇಕು, ಅಲ್ಲಿ ಬಂದಮೇಲೆ ಜೊತೆಗೆ ಹೋಗ್ತೀವಿ. ಸಿ ಯು ದೇರ್. ನೋಡಿ ರೈಡರ್ ಬರ್ತಾ ಇದ್ದಾರೆ. ಏನ್ ಸ್ಟೈಲ್ ಇದ್ದು ಓಡಿಸ್ಕೊಂಬರೋದು ಗಾಡಿನ. ಇದು ಎಲ್ಲ ಓಲ್ಡ್ ಸ್ಟೈಲ್. ಇದು ಡಾನ್ಸ್ ಮಾಡಿ ಡಾನ್ಸಿಂಗ್ ಡಾಲ ನೀನು. ಏನ್ ಮಾಡಿ ಕುಡಿತಾ ಇದ್ದೀನಿ ತಲೆ ಈಗ ಮಾಡ್ತಾಳೆ ನೋಡಿ, ಸಕ್ಕತ್ತಾಗಿ. ಕಲ್ತ್ಬಿಟ್ಲು, ಇವಾಗ ಒಬ್ಳೆ ಮಾಡ್ತಾಳೆ. ಸಗದ ಮಾಡ್ದೆ ಮಾಡಿ ಸ್ಟೆಪ್ ಏನೋ ಈಗ ಮಾಡ್ದಲ್ಲ. ರೆಡಿ. ಅಷ್ಟೇ ಅಷ್ಟೇ. ಬ್ರಹ್ಮಚಾರಿ, ಚಂದ್ರಗಡ್ಡೆ, ಕೂಷ್ಮಾಂಡೆ, ಸ್ಕಂದಮಾತೆ, ಕಾತ್ಯಾಯನಿ, ಕಾಳರಾತ್ರಿ, ಮಹಾಗೌರಿ. ಸೆಟ್ಟಿಗೆ ಬಂದು ಕಾಸ್ಟ್ಯೂಮ್ ಮಾಡ್ಕೊಂಡು ರೆಡಿ ಆಗಿದ್ದೀವಿ. ರೆಡಿ ಆಗಿಲ್ಲ, ಹೋಗಿ ಮೇಕಪ್ ಹಾಕೊಬೇಕು. ಹಾಯ್ ಮಾಡಿ ಬೃಂದ ಅವರೇ. ನೀರು ಕುಡಿತಾ ಇದ್ದಾರೆ. ಹೋಗೋಣ ಬನ್ನಿ. ಇವಾಗ ಪೇಂಟ್ ಏನೋ ಹಾಕ್ತಾರಂತೆ ನಮಗೆ, ನೋಡೋಣ. ನಾವು ನಿಂಗೆ ಪೇಂಟ್ ಮಾಡ್ತಾ ಇದ್ದೀವಿ. ನೋಡಿ ಹೆಂಗೆ ಪೇಂಟ್ ಮಾಡ್ತಾ ಇದ್ದಾರೆ ಪಾಪ ಭಾವನಂಗೆ. ಇಲ್ಲೆಲ್ಲ ಮಾಡಿದ್ದಾರೆ. ಇದ್ರ ತರ ಇದೆಯಾ ನೀನದು? ಅದು ಒಂದು ಫ್ರೂಟ್ ಬರುತ್ತಲ್ಲ ಬ್ರೋ, ನೇರಳೆ ಹಣ್ಣು ತರ ಇದ್ದಾಳೆ ಅಂತ ಹೇಳು. ಜಾಮೂನ್. ಹಾ, ನಾನು ನಿಂಗೂ ಪೇಂಟ್ ಮಾಡ್ತಾ ಇರ್ತಾನೆ. ಅಮೇಝಿಂಗ್ ಆಗಿರುತ್ತೆ. ಅದೇ ಎಕ್ಸ್ಪ್ರೆಷನ್ ನೋಡೋಳ್ದು. ಚೊಕ್ಕುಗುಲಿ ಆಗ್ತೀವಿ ಅಂದವಳೆ. ಇಲ್ಲಿ ಭಾವನ ಮತ್ತು ನಾನು ಸ್ಟೇಜ್ಗೆ ಹೋಗೋಕ್ಕೂ ಮುಂಚೆ ರಿಹರ್ಸಲ್ಸ್ ಮಾಡ್ತಾ ಇದ್ದೀವಿ ಪೇಂಟ್ ಮಾಡೋ ಟೈಮಲ್ಲಿ. ಯಾಕಂದರೆ ಇಬ್ಬರೂ ಸ್ಟೇಜ್ ರಿಹರ್ಸಲ್ಸ್ಗೆ ಇರಲಿಲ್ಲ, ಹಾಗಾಗಿ ಬೆಳಿಗ್ಗೆ ಬಂದು ಪ್ರಾಕ್ಟೀಸ್ ಮಾಡ್ಕೊಂಡ್ವಿ. ಫೈಟ್ ನೋಡ್ಕೊಂಡು ಮಾಡೋದು, ಅದು ಫೈಟ್ ನೋಡ್ಕೊಂಡು ಮಾಡೋದು. ಪ್ರಾಕ್ಟೀಸ್ ಮಾಡಿಬಿಟ್ಟು ಇವಳು ಮಾಡೋದು ಒಂದು ಸ್ಟೆಪ್ಸೇ. ನೋಡಿ ಫ್ರೆಂಡ್ಸ್, ಫುಲ್ ಬಣ್ಣ ಮಾಡ್ಕೊಂಡಿದ್ದಾರೆ ಸಾಕ್ಷಿಯವರು. ರಿಯಾಕ್ಷನ್. ನನ್ನ ಎಂಟೈರ್ ಡಾನ್ಸ್ ಕರಿಯರಲ್ಲಿ ನಾನು ಇದು ಸೆಕೆಂಡ್ ಟೈಮ್ ಪೇಂಟ್ ಮಾಡಿಸ್ತಾ ಇರೋದು. ಡಿ ಕೆ ಡಿಲೂ ಯಾವತ್ತೂ ಪೇಂಟ್ ಮಾಡಿಸುವಂಥ ಯಾವ ಪರ್ಫಾರ್ಮೆನ್ಸು ನಾನು ಮಾಡಿರಲಿಲ್ಲ.
ಬಟ್ ತುಂಬ ಅನ್ಎಕ್ಸ್ಪೆಕ್ಟೆಡ್ ಆಗಿ ಆ್ಯಕ್ಚುಲಿ ಪೇಂಟ್ ಮಾಡಿಸಿರೋದು. ನಾವು ಯೂಶ್ವಲಾಗಿ ಮೇಕಪ್ ಹಾಕ್ತೀವಿ, ಸೊ ಅದೇ ಥರ ಮೇಕಪ್ ಇರುತ್ತೆ ಅಂತ ಅಂದ್ಕೊಂಡು ಹೋದ್ವಿ. ಬಟ್ ಈ ಸರಿ ದ ಔಟ್ಪುಟ್ ಆಲ್ಸೋ ವಾಸ್ ರಿಯಲಿ ವೆರಿ ವರ್ತ್ ಇಟ್ ಅಂತ ಹೇಳ್ಬೋದು. ಟು ಬಿ ಫ್ರ್ಯಾಂಕ್ ಅಷ್ಟೊಂದು ವ್ಲಾಗ್ ಮಾಡೋಕ್ಕೆ ಆಗಿಲ್ಲ, ಯಾಕಂದರೆ ತುಂಬಾ ಕಟ್ಟು ನಡೀತಾ ಇತ್ತು. ಆ್ಯಂಡ್ ಜಡ್ಜಸ್ ಬಂದು ನಮಗೋಸ್ಕರ ವೇಟ್ ಮಾಡ್ತಾಯಿದ್ರು, ಯಾಕಂದರೆ ನಾವು ಯಾರೂ ರೆಡಿ ಆಗಿರಲಿಲ್ಲ, ಬಿಕಾಸ್ ಪೇಂಟ್ ಎಲ್ಲ ಇತ್ತು. ಸೊ ಹಾಗಾಗಿ ತುಂಬ ಜಾಸ್ತಿ ಟೈಮ್ ತೊಗೊಂತು ಈ ಪ್ರಾಸೆಸ್. ಬಟ್ ಪರ್ಫಾರ್ಮೆನ್ಸ್ ತುಂಬಾ ಸಖತ್ತಾಗಿ ಬಂತು. ಇದನ್ನು ಡಿಸೈನ್ ಮಾಡಿದ್ದು ರುದ್ರಾ ಮಾಸ್ಟರ್ ಆ್ಯಂಡ್ ಕೊರಿಯೋಗ್ರಫಿ ಮಾಡಿದ್ದು ಕಾರ್ತಿಕ್ ಅವರು. ಸೊ ಕೂಡೋಸ್ ಟು ದ ಎಂಟೈರ್ ಟೀಮ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಲವ್ ಯು ಆಲ್.